ಪ್ರಮುಖವಾಗಿ ಈ ಹಿಂದೆ ಬಿಬಿಎಂಪಿ ಆಡಳಿತದಲ್ಲಿ ಬೆಂಗಳೂರಿನ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಜನಸಾಮಾನ್ಯರು ಪರದಾಡ್ತಾ ಇದ್ರು. ಕಾರಣ ಎಷ್ಟೇ ಬಾರಿ ಪಾಲಿಕೆ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ಅನ್ನುವಂಥ ಪದ್ಧತಿ ಪಾಲಿಕೆ ಮಾಡ್ತಾನೆ ಇತ್ತು. ಹಾಗಾಗಿ ಪದೇ ಪದೇ ಹಗರಣಗಳಿಂದ ಜನಸಾಮಾನ್ಯರಿಂದ ಈ ರೀತಿ ಆರೋಪಗಳಿಗೆ ಗುರಿ ಆಗ್ತಾ ಇದ್ದಂತಹ ಪಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೇರವಾಗಿ ಲೋಕಾಯುಕ್ತನೇ ಎಂಟ್ರಿ ಕೊಟ್ಟಿದೆ. ಪಾಲಿಕೆಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜರಾಜೇಶ್ವರಿ ನಗರ ವಲಯದಲ್ಲಿ ಘನತ್ಯಾಜ್ಯ ವಿಲೇವಾರಿ. ಕಸದ ಕಾಟದಿಂದ ಸ್ಥಳೀಯರಿಗೆ ಬೀದಿ ನಾಯಿಗಳದ್ದೇ ಉಪಟಳ. ಲೋಕಾಯುಕ್ತದಿಂದ ದಾಖಲಾಯಿತು ಸ್ವಯಂ ಪ್ರೇರಿತ ದೂರು. ರಾಜರಾಜೇಶ್ವರಿ ನಗರದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಒಂದೊಂದು ಏರಿಯಾದಲ್ಲಿ ಸಾವಿರ ಸಮಸ್ಯೆಗಳು ಇದ್ರೂ ಪಾಲಿಕೆ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಬಿಬಿಎಂಪಿಗೆ ಲೋಕಾಯುಕ್ತ ಕ್ಲಾಸ್ ತೆಗೆದುಕೊಂಡಿದೆ. ರಾಜರಾಜೇಶ್ವರಿ ನಗರದ ವಲಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ಹಾಗೂ ಬೀದಿ ನಾಯಿಗಳ ಹಾವಳಿಯಿಂದ ಜನ ಬೇಸತ್ತು ಹೋಗಿದ್ರು. ಪಾಲಿಕೆಗೆ ದೂರು ನೀಡಿದ್ರು ಪಾಲಿಕೆ ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಅದರಂತೆಯೇ ಅಧಿಕಾರಿಗಳು ತನಿಖೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ರಾಜರಾಜೇಶ್ವರಿ ನಗರ ವಲಯದ ಜಂಟಿ ಆಯುಕ್ತರು, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಮಂಡಳಿ, ಪಶುಸಂಗೋಪನೆಯ ಸಹಾಯಕ ನಿರ್ದೇಶಕರು, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ಲೋಕಾಯುಕ್ತ ತನಿಖೆ ನಡೆಸಿದೆ. ವಿಚಾರಣೆ ಸಂದರ್ಭದಲ್ಲಿ ಹಲವು ವಿಚಾರಗಳ ಪ್ರಸ್ತಾಪ ಮಾಡಿದೆ. ಯಾವ ಕಾರಣಕ್ಕೆ ಸರಿಯಾದ ವ್ಯವಸ್ಥೆ ನೀಡುವಲ್ಲಿ ವಿಫಲ ಆಗಿದೆ ಅನ್ನೋದರ ಕುರಿತಾಗಿ ಪ್ರಶ್ನಿಸಿದೆ. ಇದರ ಜೊತೆಗೆ ಬೀದಿ ನಾಯಿಗಳ ಬಗ್ಗೆ ಅಧಿಕಾರಿಗಳಿಂದ ಲೋಕಾಯುಕ್ತಗೆ ಮಾಹಿತಿ ಕೇಳಿದ್ದು, ಅಧಿಕಾರಿಗಳು ರಾಜರಾಜೇಶ್ವರಿ ನಗರ ವಲಯದಲ್ಲಿ ಒಟ್ಟು ಬೀದಿ ನಾಯಿಗಳ ಲೆಕ್ಕ ಹಾಗೂ ಎಷ್ಟು ನಾಯಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಅನ್ನೋದರ ಮಾಹಿತಿ ನೀಡಲಾಗಿದೆ. ಒಟ್ನಲ್ಲಿ ನಿದ್ದೆಯಲ್ಲಿದ್ದ ಆರ್ಆರ್ ನಗರದ ವಲಯದ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದು, ಇನ್ನಾದರೂ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳುತ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.